ಸರ್ ಅಂತ ತೆಗ್ಸಿದ್ದೀವಿ. ನನಗೆ ಗೊತ್ತಿರೋ ಪ್ರಕಾರ ತುಂಬ ಅನೌನ್ಸ್ ಎತ್ತಿನೊಳೆ ಮೇಜರ್ ನಂದಿ ಅಭಿವೃದ್ಧಿ ಮತ್ತು ಕೋಲಾರ ಜಿಲ್ಲೆದು ಇವಾಗ ಬೆಂಗಳೂರು ಗ್ರಾಮಾಂತರ 3 ಜಿಲ್ಲೆದು ಸೇರಿದೆ. ಬೇರೆ ಯೋಜನೆಗಳ ಬಗ್ಗೆ ನಮ್ಮ ಕಾನ್ಸಂಟ್ರೇಷನ್ ಇದೆ ಸರ್. ಊರಿಗೂ ಹೋಗಿ ಊರಲ್ಲಿ ರೋಡ್ಗಳ ಕಿತ್ತೋಗ್ಬಿಟ್ಟಿದೆ, ಅದನ್ನು ರೆಡಿ ಮಾಡ್ಸಕ್ಕೆ ಹೇಳಿ ಅಂತಿದ್ದಾರೆ ಸರ್. ಇಲ್ಲ, ಅವ್ರು 10 ವರ್ಷ 10 ವರ್ಷದಿಂದ ರಸ್ತೆಗಳ ಗುಂಡಿಗಳು 10 ವರ್ಷಗಳಿಂದ ರಸ್ತೆಗಳಿಗೆ ಅವರು ಗುಂಡಿ ಬಿದ್ದಿತ್ತು. ಈಗ ನಾನು ಬಂದು ಸರಿ ಮಾಡಕ್ಕೆ ಬಂದಿದ್ದೀನಿ. ನಾನು ಅವ್ರು 10 ವರ್ಷದಲ್ಲಿ ಎಲ್ಲ ಹಳ್ಳಿಗೆ ಹೋಗಿಲ್ಲ. ನಾನು ಬರೀ 2 ವರ್ಷದಲ್ಲೇ 185-190 ಹಳ್ಳಿಗೆ ಹೋಗಿದ್ದೀನಿ. ವಾರ್ಡ್ಗಳು ಮನೆಗೆ ಸುತ್ತಿದ್ದೀನಿ. ಅಮ್ಮ ಆಂಬುಲೆನ್ಸ್ ಬಿಟ್ಟಿದ್ದೀನಿ. ಜನರ ಕಷ್ಟ ಕೇಳ್ತಿದ್ದೀನಿ. ಮಕ್ಕಳ ಸಮಸ್ಯೆಗೆ ಸ್ಪಂದಿಸ್ತಿದ್ದೀನಿ. ಇಲ್ಲಿ ಇದಕ್ಕಿಂತ ಇನ್ನೇನು ಮಾಡೋಕ್ಕಾಗುತ್ತೆ? ಬಟ್ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ. ಅದು ಪ್ರೀತಿ ಮುಂದುವರಿದೆ. ಏನು ಮಾಡೋಣ ಮರ್ತಿದ್ದೀನಿ. ಅವರು ಸಾಲವನ್ನ ಮರ್ತಿಲ್ಲ ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್. ನಾವು ಕೋಲಾರ ಚಿಕ್ಕಬಳ್ಳಾಪುರದವ್ರು ಕೊಟ್ಟಂಥ ಸಾಕಷ್ಟು ಮನವಿಗಳು ಅಂದರೆ ಏನಾಗುತ್ತೆ, ಈಗ ಸಪೋಸ್ ನಾವು ಯಾವುದೋ ಟೂರಿಸಮ್ಗೆ ಒಂದು 25 ಕೋಟಿ ಕೇಳಿದ್ದೀವಿ ನಂದಿಗೆ. ನಾವು ಅದು ಹೆಂಗೆ ಗೊತ್ತಾ, ಪ್ರೊಸೀಜರ್ ಹೆಂಗಿರೋದು ಗೊತ್ತಾ, ನಾವು ಟೂರಿಸಮ್ಗೆ ಕೊಡಬೇಕು, ಅವ್ರು ಎಸ್ಟಿಮೇಟ್ ಮಾಡಬೇಕು, ಅದನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಬೇಕು, ಅಪ್ರೂವಲ್ ಸಿಗಬೇಕು. ನಾವು ಕೊಟ್ಟಿರೋ ಮನವಿಗಳು ಇನ್ನೂ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಬಂದಿಲ್ಲ. ಕಡಿಮೆ ಟೈಮ್ ಇತ್ತು, ನಾವು ಮೀಟಿಂಗ್ ಮಾಡಿ ಸಬ್ಜೆಕ್ಟ್ಸ್ ಫೈನಲ್ ಮಾಡೋ ಅಷ್ಟೊತ್ತಿಗೆ. ಆ ಕಾರಣಕ್ಕೆ ನಾವೇ ಸರ್ ಸ್ವಲ್ಪ ಮುಂದೆ ಹಾಕಿ ಅಂತ ವಿನಂತಿಸಿದ್ದು. ಇದು ವಾಸ್ತವ. ಸರ್ಕಾರ ಮಾಡೋಕ್ಕೆ ರೆಡಿ ಇತ್ತು, ಆದರೆ ಕಡಿಮೆ ಸಬ್ಜೆಕ್ಟ್ಸ್ ಬರೋದಿಲ್ಲ. ಆದರೆ ನಮ್ಮ ಜಿಲ್ಲೆಗೆ ಬಂದಾಗ ಜಾಸ್ತಿ ಸಬ್ಜೆಕ್ಟ್ಸ್ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಆ ಕಾರಣಕ್ಕೆ ಡಿಲೇ ಆಯಿತು. ಮೋಸ್ಟ್ಲಿ ಮುಂದಿನ ತಿಂಗಳು ಫಸ್ಟ್ ವಾರದಲ್ಲಿ ಮಾಡ್ಬೋದು ಅಂತ ಟಾಕ್. ಅಂದರೆ ಇಲ್ಲ, ಅಲ್ಲಿ ನಿನ್ನೆ ನಮ್ಮ ಸಬ್ಜೆಕ್ಟ್ಸ್ ಇತ್ತು, ಅದನ್ನು ನಮ್ಮ ಮೀಟಿಂಗಲ್ಲೇ ನಂದಿಯಲ್ಲೇ ಇಡಿ ಸರ್ ಅಂತ ತೆಗ್ಸಿದ್ದೀವಿ. ನನಗೆ ಗೊತ್ತಿರೋ ಪ್ರಕಾರ ತುಂಬ ಅನೌನ್ಸ್ ಎತ್ತಿನೊಳೆ ಮೇಜರು ನಂದಿ ಅಭಿವೃದ್ಧಿ ಮತ್ತು ಕೋಲಾರ ಜಿಲ್ಲೆದು ಇವಾಗ ಬೆಂಗಳೂರು ಗ್ರಾಮಾಂತರದ್ದು 3 ಜಿಲ್ಲೆದು ಸೇರಿದೆ. ಮೇಜರಾಗಿ ನೀರಾವರಿ ಯೋಜನೆಗಳ ಬಗ್ಗೆ ನಮ್ಮ ಕಾನ್ಸಂಟ್ರೇಷನ್ ಇದೆ ಸರ್. ಇಲ್ಲ, ಅವ್ರು 10 ವರ್ಷ 10 ವರ್ಷದಿಂದ ರಸ್ತೆಗಳ ಗುಂಡಿಗಳು ಬಿದ್ದಿತ್ತು. 10 ವರ್ಷಗಳಿಂದ ರಸ್ತೆಗಳಿಗೆ ಅವ್ರ ಗುಂಡಿ ಬಿದ್ದಿತ್ತು. ಈಗ ನಾನು ಬಂದು ಸರಿ ಮಾಡಕ್ಕೆ ಬಂದಿದ್ದೀನಿ. ನಾನು ಅವ್ರು 10 ವರ್ಷದಲ್ಲಿ ಎಲ್ಲ ಹಳ್ಳಿಗೆ ಹೋಗಿಲ್ಲ. ನಾನು ಬರೀ 2 ವರ್ಷದಲ್ಲೇ 185-190 ಹಳ್ಳಿಗೆ ಹೋಗಿದ್ದೀನಿ. ವಾರ್ಡ್ಗಳು ಮನೆಗೆ ಸುತ್ತಿದ್ದೀನಿ. ಅಮ್ಮ ಆಂಬುಲೆನ್ಸ್ ಬಿಟ್ಟಿದ್ದೀನಿ. ಜನರ ಕಷ್ಟ ಕೇಳ್ತಿದ್ದೀನಿ. ಮಕ್ಕಳ ಸಮಸ್ಯೆಗೆ ಸ್ಪಂದಿಸ್ತಿದ್ದೀನಿ. ಇನ್ನು ಇದಕ್ಕಿಂತ ಇನ್ನೇನು ಮಾಡೋಕ್ಕಾಗುತ್ತೆ? ಬಟ್ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ. ಅದು ಪ್ರೀತಿ ಮುಂದುವರಿಲಿ, ಏನು ಮಾಡೋಕ್ಕಾಗಲ್ಲ. ನಾನಂತೂ ಹಳೆ ಲವರ್ನ ಮರ್ತಿದ್ದೀನಿ, ಅವರು ಹೊಸ ಲವರ್ನ ಮರ್ತಿಲ್ಲ ಅನಿಸುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್.